ಇನ್ನು ರಾಜಕೀಯ ಕೆಸರಚಾಟ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. FSL ವರದಿಗಾಗಿ ಕಾಯ್ತಿರುವಂತಹ ಪೊಲೀಸರು ಸದ್ಯ ಪ್ರಾಥಮಿಕ ಮಾಹಿತಿಗಳನ್ನ ಒಂದೊಂದಾಗಿ ಕಲೆ ಹಾಕ್ತಿದ್ದಾರೆ. ಆದ್ರೆ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿದ್ರಿಂದ ಪೊಲೀಸರಿಗೆ ಇದು ತಲೆನೋವಾಗಿದೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಹಿಂದೆ ಹಲವು ಪ್ರಶ್ನೆ. ಖಾಕಿಗೆ ತಲೆನೋವಾದ ವಾಟ್ಸ್ಆಪ್ ಡೆತ್ ನೋಟ್. ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಬಿಜೆಪಿ ಕಾಂಗ್ರೆಸ್ ನಡುವೆ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಅವರ ಮೇಲೆ ಇವರ ಮೇಲೆ ಅವರು ಪರಸ್ಪರ ಆರೋಪ ಮಾಡ್ತಿದ್ದಾರೆ. ರಾಜಕೀಯ ಬಡಿದಾಟ ಮಧ್ಯೆ ಬೆಂಗಳೂರಿನ ಹೆಣ್ಣೂರು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಡೆತ್ ನೋಟ್ನ ಅಸಲಿಯತ್ತು ಬೆನ್ನತ್ತಿದ್ದಾರೆ. ಆದರೆ ಪೊಲೀಸರಿಗೆ ಈ ಡೆತ್ ನೋಟ್ ತಲೆನೋವಾಗಿದೆ. ವಿನಯ್ ಆತ್ಮಹತ್ಯೆ ಬಗ್ಗೆ ಪೊಲೀಸರಿಗೆ ಹಲವು ಪ್ರಶ್ನೆಗಳು ಮೂಡಿವೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಾಕಲಾಗಿರೋ ಡೆತ್ ನೋಟ್ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಅದೇಗೆ ಅಂದ್ರೆ ವಿನಯ್ ತಾನೇ ಬರೆದು ಗ್ರೂಪ್ಗೆ ಪೋಸ್ಟ್ ಮಾಡಿದ್ನ, ಬೇರೆ ಯಾರಾದ್ರೂ ಬರೆದು ವಿನಯ್ಗೆ ಪೋಸ್ಟ್ ಮಾಡುವಂತೆ ತಿಳಿಸಿದ್ರ? ಮೊಬೈಲ್ ಫೋನ್ನಲ್ಲಿ ಸುದೀರ್ಘ ಡೆತ್ ನೋಟ್ ಬರೆದಿದ್ದಾದ್ರೂ ಹೇಗೆ? ಲ್ಯಾಪ್ಟಾಪ್ನಲ್ಲಿ ಬರೆದು ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿರಬಹುದೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಮೊಬೈಲ್ ಲ್ಯಾಪ್ಟಾಪ್ನ FSL ರಿಪೋರ್ಟ್ ಬಂದ್ರೆ ಇದಕ್ಕೆಲ್ಲ ಸ್ಪಷ್ಟ ಚಿತ್ರಣ ಸಿಗಲಿದೆ. ಇದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ಗೆ ಸಂದೇಶ ಬಂದ ಸಮಯ ಮತ್ತು ಆತ್ಮಹತ್ಯೆ ಸಮಯವನ್ನು ತಾಳೆ ಹಾಕ್ತಿದ್ದಾರೆ. ಇದೇ ಅನುಮಾನವನ್ನ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಸಹ ವ್ಯಕ್ತಪಡಿಸಿದ್ದಾರೆ. ಯಾವ ಟೈಮಲ್ಲಿ ವಾಟ್ಸ್ಆಪ್ ಮೆಸೇಜ್ ಹೊರಗಡೆ ಹೋಗಿದೆ, ಸತ್ತು ಮತ್ತೆ ವಾಟ್ಸ್ಆಪ್ ಮೆಸೇಜ್ ಹೋಗಿರುವುದಕ್ಕೆ 6 ಗಂಟೆಗಳ ಕಾಲ ಆಗ್ತದೆ ಇದೆ. ಸತ್ತೋದ ಮೇಲೆ ಮೊಬೈಲ್ ಯಾರ ಹತ್ರ ಇತ್ತು, ಎಲ್ಲಿಂದ ಮೆಸೇಜ್ ಹೊರಗಡೆ ಹೋಯಿತು, ಅದೆಲ್ಲ ತನಿಖೆ ಆದ್ಮೇಲೆ ಕೆಲವೇ ದಿನಗಳಲ್ಲಿ ಇವರು ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಪೊಲೀಸರ ತನಿಖೆ ಹೇಗಿರಲಿದೆ, ತನಿಖೆ ಹೇಗೆ ನಡೀತಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಸದ್ಯ ಆತ್ಮಹತ್ಯೆಗೂ ಮುನ್ನ ವಿನಯ್ ಯಾರ ಜೊತೆಯಾದ್ರೂ ಮಾತನಾಡಿದ್ನ? ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದಿದ್ದು ಯಾವಾಗ? ಕೆಲಸಕ್ಕೆ ಎಷ್ಟು ಗಂಟೆಗೆ ಲಾಗಿನ್ ಆಗಿದ್ದ? ಶುಕ್ರವಾರ ರಾತ್ರಿಯಾದ್ರೂ ಗೋಡೌನ್ನಲ್ಲಿ ಉಳಿದಿದ್ದು ಯಾಕೆ? ಕಂಪನಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ FSL ವರದಿ ಬರಲಿದ್ದು ತನಿಖೆ ಚುರುಕುಗೊಳ್ಳಲಿದೆ. ವಾಟ್ಸ್ಆಪ್ ಡೆತ್ ನೋಟ್ ಆದ ಕಾರಣ ಟೆಕ್ನಿಕಲ್ ಎವಿಡೆನ್ಸ್ ಅಡಿಯಲ್ಲೇ ತನಿಖೆ ನಡೆಸಲಿದ್ದಾರೆ. ಹಿಂದಿನ ಕೇಸ್ ಮತ್ತು ಕೌಟುಂಬಿಕ ವಿಚಾರದ ಬಗ್ಗೆಯೂ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಡೆತ್ ನೋಟ್ ಅಷ್ಟೇ ಅಲ್ಲ, ಸಾವಿಗೂ ಮುನ್ನ ಪತ್ನಿಗೆ ಭಾವನಾತ್ಮಕ ಪತ್ರ. ಆತ್ಮಹತ್ಯೆಗೂ ಮುನ್ನ ಪತ್ನಿ ಶೋಭಿತಾಗೆ ಪತ್ರ ಬರೆದಿರೋ ವಿನಯ್ ಸೋಮಯ್ಯ ಸ್ನೇಹಿತ ಸುಶಾಂತ್ ಮೂಲಕ ರವಾನಿಸಿದ್ದಾರೆ. FIR ವಿಚಾರ, ರೌಡಿ ಶೀಟ್ ಹಾಕಲು ಒತ್ತಡ ಸೇರಿದಂತೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮಗಳ ವಿಚಾರವನ್ನ ಪ್ರಸ್ತಾಪಿಸಿ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ಶೋಭಿ, ನನ್ನನ್ನ ಕ್ಷಮಿಸಿಬಿಡು. ಇದು ಕ್ಷಮಿಸಲಾರದ ತಪ್ಪು ಎಂಬುದು ನನಗೆ ಗೊತ್ತು. ನನ್ನ ಎಲ್ಲ ಕಷ್ಟ ಕಾಲದಲ್ಲಿ ನೀನು ನನ್ನ ಜೊತೆಗಿದ್ದೆ. ಆದರೆ ಕಳೆದ 2 ತಿಂಗಳಿನಿಂದ ನನ್ನ ಮನಸ್ಸು ಕಂಟ್ರೋಲ್ಗೆ ಬರ್ತಿಲ್ಲ. ಮಗಳು ಸಾಧ್ವಿ 2 ದಿನ ನನ್ನನ್ನು ಕೇಳಬಹುದು, ಆನಂತರ ಅವಳು ನನ್ನನ್ನು ಮರೆತು ಬಿಡುತ್ತಾಳೆ. ಅಪ್ಪ ನಿನ್ನನ್ನು ತುಂಬ ಇಷ್ಟಪಡ್ತಿದ್ರು ಎಂದು ಅವಳಿಗೆ ಹೇಳು. ಅವಳು ನನ್ನನ್ನು ಕೇಳಿದರೆ ಅಪ್ಪ ದೂರ ಹೋಗಿದ್ದಾರೆ ಎಂದು ಹೇಳು. ಜೀವನದಲ್ಲಿ ಏನೇನೋ ಆಸೆ ಇತ್ತು, ನಾನು ಬಿಟ್ಟು ಹೋದೆ ಎಂದು ನನ್ನ ಮನೆಯವರನ್ನ ಬಿಟ್ಟು ಹೋಗಬೇಡ. ಪುನರ್ಜನ್ಮ ಅಂತ ಒಂದು ಇದ್ರೆ ಮಗಳು ಸಾಧ್ವಿ ಹೊಟ್ಟೆಯಲ್ಲಿ ನಾನು ಹುಟ್ಟುತ್ತೇನೆ. ಆತ್ಮಹತ್ಯೆ, FIR, ರೌಡಿ ಶೀಟ್, ಕಿಡಿಗೇಡಿ, ಹಿಂದಿನ ಪ್ರಕರಣಗಳು, ಕುಟುಂಬದ ವಿಚಾರ ಸೇರಿದಂತೆ ಎಲ್ಲಾ ಆಯಾಮದಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಜಗದೀಶ್ ಜೊತೆ ಗೋಪಾಲ್ ಸೋಮಯ್ಯ, TV9 ಮಡಿಕೇರಿ.